ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮಂಡಿ ನೋವು ಅಥವಾ ಮೊಣಕಾಲು ನೋವಿಗೆ ನನಗೆ ಗೊತ್ತಿರುವಂತಹ 2-3 ಮನೆಮದ್ದುಗಳನ್ನು ತೋರಿಸ್ತಾ ಇದ್ದೀನಿ. ಕೂತ್ರೆ ಎದ್ದೇಳಲಿಕ್ಕೆ ಆಗೋದಿಲ್ಲ, ಸ್ಟೆಪ್ ಹತ್ತಲಿಕ್ಕೆ ಆಗೋದಿಲ್ಲ, ಅದೇ ರೀತಿ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥವರಿಗೆಲ್ಲ ಈ ಸಿಂಪಲ್ ಮನೆಮದ್ದನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ತೋರಿಸಿರುವ 3-4 ಮನೆಮದ್ದುಗಳಲ್ಲಿ ಯಾವುದಾದ್ರೂ ಒಂದನ್ನು ಟ್ರೈ ಮಾಡಿ ನೋಡಿ. ಸಿಂಪಲ್ ಅಂದರೆ ಈಸಿಯಾಗಿ ನಮಗೆ ಮನೆಯಲ್ಲೇ ಈ ಮನೆಮದ್ದುಗಳನ್ನು ಮಾಡ್ಬೋದು. ಮೊದಲನೇ ಟಿಪ್ ನೋಡಿ, ನಾವೊಂದು ನಿಂಬೆಹಣ್ಣನ್ನು ತಗೊಳ್ಳಿ. ಈ ನಿಂಬೆಹಣ್ಣನ್ನು 2 ಭಾಗವಾಗಿ ಕಟ್ ಮಾಡಿ, ಅರ್ಧ ನಿಂಬೆಹಣ್ಣು ಮಾತ್ರ ಸಾಕು ನಮಗೆ. ಇವಾಗ 40 ವರ್ಷ ದಾಟಿದ ತಕ್ಷಣ ಎಲ್ಲರನ್ನ ಕಾಡುವಂತಹ ಒಂದು ಸಮಸ್ಯೆ ಅಂದರೆ ಮಂಡಿ ನೋವು. ಒಂದು ಮನೆಯಲ್ಲಿ ಒಬ್ಬರಿಗೆ ಇಬ್ಬರಿಗಾದರೂ ಮಂಡಿ ನೋವಂತೂ ಇದ್ದೇ ಇರುತ್ತೆ ನೋಡಿ. ನಮ್ಮ ಮನೆಯಲ್ಲೇ ಇರುವ ಕೆಲವೊಂದು ಐಟಮ್ಸಿಂದ ಸಿಂಪಲ್ಲಾಗಿ ನಮಗೆ ಮನೆಮದ್ದನ್ನು ಮಾಡ್ಬೋದು ಮಂಡಿ ನೋವು ಕಮ್ಮಿ ಆಗಲಿಕ್ಕೆ. ನೋಡಿ, ನಾನು ಅರ್ಧ ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಅದರ ಬೀಜವನ್ನೆಲ್ಲ ತೆಗೆದು ನಾವು ಡೈಲಿ ಮನೆಯಲ್ಲಿ ಉಪಯೋಗಿಸುವಂತಹ ವಿಕ್ಸಾ, ಟೈಗರ್ ಬಾಮ, ಯಾವುದಾದ್ರೂ ಒಂದು ಬಾಮನ್ನು ಸ್ವಲ್ಪ ಈ ನಿಂಬೆಹಣ್ಣಿನ ಮೇಲೆ ಇದೇ ರೀತಿ ಹಚ್ಚಬೇಕು. ಇನ್ನು ಇದರ ಮೇಲ್ಗಡೆಯಿಂದ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಇವಾಗ ಮಂಡಿ ನೋವಿಗೆ ಅಂತ ಡಾಕ್ಟ್ರ್ ಹತ್ರ ಹೋದರೆ ಫಸ್ಟ್ ನಮಗೆ ಡಾಕ್ಟ್ರ್ ಹೇಳೋದೇನೆಂದರೆ ದಪ್ಪ ಕಮ್ಮಿ ಮಾಡಿ ಅಂತ. ಒಂದು 40 ವರ್ಷ ದಾಟಿದ ಮೇಲೆ ಸ್ವಲ್ಪ ಡಯಟ್ ಫುಡ್ಡನ್ನೆಲ್ಲ ಸೇವಿಸಿ ದಪ್ಪ ಸ್ವಲ್ಪ ಕಮ್ಮಿ ಮಾಡೋದು ತುಂಬ ಒಳ್ಳೆಯದು. ನೋಡಿ, ಈಗ ನಿಂಬೆಹಣ್ಣಿಗೆ ಬಾಮ್ ಮತ್ತು ಸಕ್ಕರೆಯನ್ನು ಹಾಕಿದ್ದಾಯಿತು. ಇನ್ನು ಮಂಡಿ ನೋವಿರುವ ಕಡೆ ಇದೇ ರೀತಿ ಈ ನಿಂಬೆಹಣ್ಣಿನಿಂದ ಲೈಟಾಗಿ ಮಸಾಜ್ ಮಾಡಬೇಕು. ಒಂದು 10 ನಿಮಿಷ ನಾವು ಮಸಾಜ್ ಮಾಡಬೇಕು. ದಿನಕ್ಕೆ 2 ಸಾರಿ, ಬೆಳಿಗ್ಗೆ 1 ಸಾರಿ, ಸಂಜೆ 1 ಸಾರಿ. ಸಂಜೆ ನಾವು ಟಿ ವಿ ಎಲ್ಲ ನೋಡ್ತಾ ಇರುವ ಟೈಮಲ್ಲಿ ಇದೇ ರೀತಿ ನಿಂಬೆಹಣ್ಣನ್ನು ತಗೊಂಡು ಲೈಟಾಗಿ ಕಾಲಿಗೆ ಮಸಾಜ್ ಮಾಡ್ತಾ ಇದ್ದರೆ ಮಂಡಿ ನೋವು ಕಮ್ಮಿ ಆಗುತ್ತೆ. ಪೂರ್ತಿಯಾಗಿ ಕಮ್ಮಿ ಆಗೋದಿಲ್ಲ, ಆದರೂ ನಮಗೆ ಸಹಿಸಲಿಕ್ಕೆ ಆಗುವಷ್ಟು ನೋವು ಕಮ್ಮಿ ಆಗುತ್ತೆ. ಇನ್ನು 2ನೇ ಮನೆಮದ್ದನ್ನು ತೋರಿಸ್ತೀನಿ ನೋಡಿ. ಇದು ಎಕ್ಕದ ಎಲೆ. ಈಗ ಬಿಸಿಲಲ್ವಾ, ಎಲೆ ಅಷ್ಟು ದೊಡ್ಡದಾಗಿ ಬರೋದಿಲ್ಲ. ಮಳೆಗಾಲದಲ್ಲಿ ಎಲ್ಲ ದೊಡ್ಡ ಎಲೆ ಬರುತ್ತೆ. ತೋಟದಲ್ಲಿ ಅದೇ ರೀತಿ ರೋಡ್ ಸೈಡಲ್ಲಿ ಎಲ್ಲ ಇರುತ್ತೆ ನೋಡಿ ಎಕ್ಕದ ಎಲೆ. ಎಲ್ಲರಿಗೆ ಗೊತ್ತಿರೋ ವಿಷಯ, ಎಕ್ಕದ ಎಲೆ ನೋವಿಗೆ ತುಂಬ ಒಳ್ಳೆಯದು ಅಂತ. ಸಣ್ಣ ಎಲೆ ಆದರೆ ಒಂದು 2-3 ಎಲೆಯನ್ನು ತಗೊಳ್ಳಿ. ದೊಡ್ಡದಾದರೆ 1 ಅಥವಾ 2 ಎಲೆ ಸಾಕು. ಎಲೆಯನ್ನು ತಂದು ಇದೇ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ, ಈ ಎಲೆಯ ಮೇಲೆ ಯಾವುದಾದ್ರೂ ಪೇಯ್ನ್ ಆಯಿಲ್, ನೋವಿನ ಎಣ್ಣೆ ಅಥವಾ ಟೈಗರ್ ಬಾಮ ಅಥವಾ ವಿಕ್ಸಾ ಎಂತಾದರೂ ನಾವು ನೋವಿಗೆ ನಾವು ಯಾವುದನ್ನು ಹಚ್ತೀವೋ, ನಾನಿವಾಗ ನೋವಿನ ಎಣ್ಣೆಯನ್ನು ತಗೊಂಡಿದ್ದೀನಿ. ಅಥವಾ ನಿಮಗೆ ವಿಕ್ಸ್ ಇದ್ದರೆ ವಿಕ್ಸ್ ಹಚ್ಬೋದು, ಅಥವಾ ಟೈಗರ್ ಬಾಮ್ ಇದ್ದರೆ ಟೈಗರ್ ಬಾಮ್ ಹಚ್ಬೋದು. ನೋವಿನ ಎಣ್ಣೆ ಆದರೆ ತುಂಬ ಒಳ್ಳೆಯದು. ಎಲೆಯ ಮೇಲೆ ಇದೇ ರೀತಿ ಎಣ್ಣೆಯನ್ನು ಹಚ್ಚಿ ಒಂದು ಮೇಣದ ಬತ್ತಿಯನ್ನು ಹೊತ್ತಿಸಿ ಈ ಎಲೆಯನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಇಲ್ಲ ನಿಮ್ಮ ಹತ್ರ ಸೌದೆ ಒಲೆ ಇದ್ದರೆ ಒಲೆಯಲ್ಲಿ ಅಥವಾ ಸ್ಟವ್ ಮೇಲೆ ಇಟ್ಟಾದರೂ ಸಹ ನಿಮಗೆ ಆ ಎಲೆಯನ್ನು ಬಿಸಿ ಮಾಡ್ಬೋದು. ನಾನಿವಾಗ ನಮಗೀಗ ಸಿಂಪಲ್ ಆಗಿ ಅಂದರೆ ಮೇಣದ ಬತ್ತಿಯನ್ನು ಹೊತ್ತಿಸಿ ನಮಗೆ ಇದರಿಂದ ಈ ಎಲೆಯನ್ನು ಬಿಸಿ ಮಾಡ್ಬೋದು. ಒಂದು ಕಡೆ ನಾವು ಎಣ್ಣೆಯನ್ನು ಹಚ್ಚಿದ್ದೀವಿ, ಇನ್ನೊಂದು ಕಡೆ ಇದೇ ರೀತಿ ಬಿಸಿ ಮಾಡಬೇಕು. ಎಲೆ ಒಳ್ಳೆ ಬಿಸಿ ಆಗಬೇಕು. ಬಿಸಿ ಎಣ್ಣೆಯನ್ನು ಫಸ್ಟಿಗೆ ಹಚ್ಚಿ ನಾವು ಇದೇ ರೀತಿ ಬಿಸಿ ಮಾಡಬೇಕು. ಇದನ್ನು ಮಂಡಿ ನೋವಿಗೆ ಮಾತ್ರ ಅಲ್ಲ, ಸೊಂಟ ನೋವು, ಬೆನ್ನು ನೋವು, ನಮ್ಮ ಮೈಯಲ್ಲಿ ಎಲ್ಲಿ ನೋವಿದ್ರೂ ಈ ಸಿಂಪಲ್ ಮನೆಮದ್ದನ್ನು ಮಾಡಬಹುದು. ನೋವು ಕಮ್ಮಿ ಆಗಲಿಕ್ಕೆ ಇದು ತುಂಬ ಒಳ್ಳೆಯದು. ಎಕ್ಕದ ಎಲೆ ಎಲ್ಲರಿಗೆ ಗೊತ್ತಿರೋ ವಿಷಯ, ನೋವಿಗೆ ಇದು ತುಂಬ ಒಳ್ಳೆಯದು. ಈ ಎಲೆಯನ್ನು ಎಣ್ಣೆಗೆ ಹಾಕಿ ಕಾಯಿಸಿ ನೋವಿನ ಎಣ್ಣೆಯನ್ನು ಸಹ ಮಾಡ್ತಾರೆ ನೋಡಿ. ಎಲೆ ಬಿಸಿ ಆದಮೇಲೆ ನಮಗೆ ನಮ್ಮ ಮೈಗೆ ಎಷ್ಟು ಬಿಸಿ ತಾಗಲಿಕ್ಕಾಗುತ್ತೋ ಅಷ್ಟು ಬಿಸಿಯನ್ನು ಮಾಡಿ, ಎಲ್ಲಿ ನೋವಿದೆಯೋ ಅಲ್ಲಿ ಈ ಎಲೆಯನ್ನು ಇಡಬೇಕು. ನಾವು ನೋವಿನೆಣ್ಣೆ ಹಚ್ಚಿದ ಭಾಗ ನಮ್ಮ ಚರ್ಮದಲ್ಲಿ ತಾಗಿರಬೇಕು. ಆಮೇಲೆ ಮೇಲ್ಗಡೆಯಿಂದ ಲೈಟಾಗಿ ಮಸಾಜ್ ಮಾಡ್ತಾ ಇರಬೇಕು. ದಿನಕ್ಕೆ 2 ಸಾರಿ 15 ದಿನ ಇದೇ ರೀತಿ ಮಾಡಿದರೆ ನೋವು ಕಮ್ಮಿ ಆಗುತ್ತೆ. ಇನ್ನು 3ನೇದು ಸಿಂಪಲ್ ಅಂದರೆ ಸಿಂಪಲ್ ಮನೆಮದ್ದು. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಅಜ್ಜಿಯಂದಿರು, ಅಮ್ಮ, ಅಪ್ಪ ಎಲ್ಲ ಮಾಡ್ತಾ ಇರುವ ಸಿಂಪಲ್ ಮನೆಮದ್ದು. ಒಂದು ಪಾತ್ರೆಗೆ ಒಂದು 3 ಲೋಟದಷ್ಟು ನೀರು ತಗೊಳ್ಳಿ. ಅದಕ್ಕೆ ನಮ್ಮ ಕೈ ಹಿಡಿಗೆ ಒಂದು ಅರ್ಧ ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿ. ಇನ್ನು ಈ ನೀರನ್ನು ಚೆನ್ನಾಗಿ ಕುದಿಸಬೇಕು. ನೋಡಿ, ನೀರು ಚೆನ್ನಾಗಿ ಕುದಿದಿದೆ. ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಆ ಉಪ್ಪೆಲ್ಲ ನೀರಲ್ಲಿ ಮೆಲ್ಟ್ ಆಗಬೇಕು. ಇನ್ನು ಒಂದು ದಪ್ಪ ಬಟ್ಟೆ ತಗೊಳ್ಳಿ. ದಪ್ಪ ಬಟ್ಟೆ ಅಂದರೆ ಟವಲ್ ಇರುತ್ತೆ ನೋಡಿ, ಆ ಥರ ದಪ್ಪ ಬಟ್ಟೆ ಚೆನ್ನಾಗಿರುತ್ತೆ. ಇದೇ ರೀತಿ ಬಟ್ಟೆ
ಬಟ್ಟೆಯನ್ನು ಫೋಲ್ಡ್ ಮಾಡಿ ನೀರಿಗೆ ಬಟ್ಟೆಯನ್ನು ಮುಳುಗಿಸಿ, ಈ ಟವಲನ್ನು ನೀರಿಗೆ ಮುಳುಗಿಸಿ ನೀರನ್ನು ಚೆನ್ನಾಗಿ ಹಿಂಡಿ ತೆಗೆದು ಈ ಸ್ವಲ್ಪ ಊದಿರುತ್ತೆ ನೋಡಿ, ಉಬ್ಬಿ ಇರುತ್ತೆ ನೋಡಿ, ಆ ಪ್ಲೇಸಲ್ಲಿ ಎಲ್ಲ ಮತ್ತು ನೋವಿರುವ ಪ್ಲೇಸಲ್ಲಿ ಎಲ್ಲ ಇದೇ ರೀತಿ ಲೈಟಾಗಿ ಶಾಖ ತಾಗಿಸಿದರೆ ನೋವು ಕಮ್ಮಿ ಆಗುತ್ತೆ. ಈಗ ನಮಗೆ ಬೆನ್ನು ಜಾಸ್ತಿ ಕುತ್ತಿಗೆ ಎಲ್ಲ ನೋವಿರುತ್ತೆ, ಬೆನ್ನು ನೋವೆಲ್ಲ ಇರುತ್ತೆ ನೋಡಿ, ಆವಾಗೆಲ್ಲ ಇದನ್ನು ಟ್ರೈ ಮಾಡಬಹುದು. ಸಣ್ಣ ಸಣ್ಣ ನೋವಾದರೆ ಬರೀ ಉಪ್ಪು ನೀರಲ್ಲೇ ಶಾಖ ಕೊಟ್ಟರೆ ನೋವು ಕಮ್ಮಿ ಆಗುತ್ತೆ. ಅದೇ ಸ್ವಲ್ಪ ಜಾಸ್ತಿ ನೋವೆಲ್ಲ ಇದ್ದಾಗ ಈ ಸಿಂಪಲ್ ಮನೆಮದ್ದನ್ನು ಟ್ರೈ ಮಾಡಿ ನೋಡಿ. ನಾವೀಗ ಉಪ್ಪು ನೀರು ಕಾಯಿಸಿಟ್ಟಿದ್ದೀವಲ್ಲ, ಉಪ್ಪು ಹಾಕಿ ನೀರನ್ನು ಕಾಯಿಸಿದ ಅದಕ್ಕೆ ಸ್ವಲ್ಪ ಟೈಗರ್ ಬಾಮ, ವಿಕ್ಸ, ಯಾವುದಾದ್ರೂ ಬಾಮ್, ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಬಾಮನ್ನು ಅದಕ್ಕೆ ಹಾಕಿ ಸ್ವಲ್ಪ ಬಾಮನ್ನು ಬಟ್ಟೆಗೂ ಸಹ ಹಚ್ಚಿ, ಬಟ್ಟೆ ಇದೇ ರೀತಿ ಟವಲನ್ನು ತಗೊಳ್ಳಿ, ಅದಕ್ಕೆ ಬಟ್ಟೆಗೂ ಸಹ ಈ ಬಾಮನ್ನು ಸ್ವಲ್ಪ ಹಚ್ಚಿ, ಈ ಬಟ್ಟೆಯನ್ನು ನಾವು ಫಸ್ಟಿಗೆ ಉಪ್ಪು ನೀರಲ್ಲಿ ಯಾವ ರೀತಿ ಶಾಖ ಕೊಟ್ಟಿದ್ದೀವೋ ಅದೇ ರೀತಿ ಬಾಮನ್ನು ಹಾಕಿ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಬಟ್ಟೆಯನ್ನು ಫೋಲ್ಡ್ ಮಾಡಿ ಈ ಬಿಸಿ ನೀರಿಗೆ ಇದೇ ರೀತಿ ಮುಳುಗಿಸಿ ಹಿಂಡಿ ಎಲ್ಲಿ ನೋವಿದೆಯೋ ಅಲ್ಲಿ ಶಾಖ ಕೊಟ್ಟರೆ ಸಹ ನಮಗೆ ನೋವು ಕಮ್ಮಿ ಆಗುತ್ತೆ. ತುಂಬ ಜಾಸ್ತಿ ನೋವಿದ್ದಾಗ ಇದೇ ರೀತಿ ಬಾಮನ್ನು ಹಾಕಿ ಇದೇ ರೀತಿ ಶಾಖ ಕೊಡಿ. ಸಣ್ಣ ಸಣ್ಣ ನೋವಾದರೆ ಬರೀ ಉಪ್ಪು ನೀರಲ್ಲಿ ಕೊಟ್ಟರು ಸಾಕಾಗುತ್ತೆ. ಇನ್ನೊಂದು ನೋಡಿ, ನಾವು ರಾತ್ರಿ ಊಟ ಎಲ್ಲ ಆದ ಮೇಲೆ ಮಲಗೋದಕ್ಕಿಂತ ಮುಂಚೆ ಒಂದು ಲೋಟಕ್ಕೆ 1/4 ಚಮಚದಷ್ಟು ಮೆಂತೆ ಕಾಳನ್ನು ಹಾಕಿ ಇದಕ್ಕೆ ಬಿಸಿ ಇರುವ ನೀರನ್ನು ಹಾಕಬೇಕು. ನಾವು ಕುದಿಸಿದ ತಕ್ಷಣ ತೆಗೆದ ನೀರನ್ನು ಈ ಲೋಟಕ್ಕೆ ಬಿಸಿ ನೀರನ್ನು ಹಾಕಿ ರಾತ್ರಿ ಮುಚ್ಚಿ ಸೈಡಿಗೆ ಇಡಬೇಕು. ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಈ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಸಹ ನೋವು ಕಮ್ಮಿ ಆಗಲಿಕ್ಕೆ ಇದು ತುಂಬ ಒಳ್ಳೆಯದು. ಅದೇ ರೀತಿ ಶುಗರ್, ಕೊಲೆಸ್ಟ್ರಾಲ್ ಇರುವವರಿಗೆಲ್ಲ ಮೆಂತೆ ಕಾಳನ್ನು ನೆನೆಸಿದ ನೀರು ಕುಡಿಯೋದು ತುಂಬ ಒಳ್ಳೆಯದು. ಬಿಸಿ ನೀರನ್ನು ಹಾಕಿ ಮುಚ್ಚಿಟ್ಟು ಬಿಡಬೇಕು. ಬೆಳಗ್ಗೆ ಎದ್ದು ಬಂದ ತಕ್ಷಣ ಈ ನೀರನ್ನು ಕುಡಿದ್ರೆ ಸಾಕು.